ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪುಟ್ಟ ಮಕ್ಕಳನ್ನ ಹೊರಗೆ ಕಳುಹಿಸುವ ಮುನ್ನ ಬಹಳ ಹುಷಾರಾಗಿರ್ಬೇಕು. ಮಕ್ಕಳನ್ನ ಕಿತ್ತು ತಿನ್ನೋಕೆ ಕಾಯ್ತಾ ಇರುತ್ತವೆ ರಕ್ಕಸ ಬೀದಿ ನಾಯಿಗಳು. ಈ ರೀತಿಯಾದಂತಹ ಸುದ್ದಿ, ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾನೆ ಇರುತ್ತವೆ. ನಾವಿಂಥ ಸುದ್ದಿಗಳನ್ನ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ರಾಯಚೂರಿನಲ್ಲಿ ಮತ್ತೊಂದು ಭಯಾನಕ ಘಟನೆಯಾಗಿದೆ. ಇದೇ ಜಲ್ ಅಂದ್ಬಿಡುತ್ತೆ. ಆ ದೃಶ್ಯವನ್ನ ನೋಡಿದ್ರೆ ಹಂಗಿದೆ ಅದು. ರಕ್ಕಸ ಬೇದೆ ನಾಯಿ ದಾಳಿಗೆ ಕಿತ್ತು ಬಂದಿರೋ ತಲೆಯ ಚರ್ಮ. ಮೊನ್ನೆಯಷ್ಟೇ 1.5 ವರ್ಷದ ಮಗುವನ್ನ ನಾಯಿಗಳು ಕೊಂದು ಹಾಕಿದ್ವು. ಈಗ 4 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ರಾಯಚೂರು ಹೊರಭಾಗದ ಮಲಿಯಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿಗೆ ಹೋಗ್ತಿದ್ದ ಬಾಲಕನ ಮೇಲೆ ದಾಳಿ ಮಾಡಿದ್ವು ಬೀದಿ ನಾಯಿ. ಬಾಲಕನನ್ನ ಎಳೆದಾಡಿ ಇಡೀ ತಲೆಯನ್ನೇ ಕಚ್ಚಿ ಹಾಕಿಬಿಟ್ಟಿದೆ ಆ ರಕ್ಕಸ ನಾಯಿ. ನಾಯಿ ಕಡಿತಕ್ಕೆ ಬಾಲಕನ ತಲೆಯ ಇಡೀ ಚರ್ಮವೇ ಓಪನ್ ಆಗಿದೆ. ಬೀದಿ ನಾಯಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿದ್ದ ಆ ಬಾಲಕ. ಬೀದಿ ನಾಯಿ ದಾಳಿಗೆ ಬಾಲಕ ಗೋಪಾಲ್ ಸ್ಥಿತಿ ಚಿಂತಾಜನಕ ಆಗಿರೋದು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಬಾಲಕ ಗೋಪಾಲ್. ರಾಯಚೂರಿನ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಓ ಮೈ ಗಾಡ್, ನೋಡಿ ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ತಲೆಯ ಚರ್ಮವೇ ಓಪನ್ ಆಗಿದೆ. ತಲೆಯ ಚರ್ಮ. ರಾಯಚೂರಲ್ಲಾಗಿರುವಂಥ ಘಟನೆ ಇದು. 4 ವರ್ಷದ ಹುಡುಗ ಆತ. ಅಯ್ಯಯ್ಯೋ, ನೋಡೋದಕ್ಕೇನೆ ಭಯ ಆಗ್ತಾ ಇದೆ. ತಲೆಯ ಚರ್ಮ, ಇಡೀ ಚರ್ಮನೇ ಕಿತ್ಕೊಂಡು ಬಂದಿದೆ ನೋಡಿ. ಬೀದಿ ನಾಯಿ ಕಿತ್ತು ತಿಂದುಬಿಟ್ಟಿದೆ. ಮೊನ್ನೆ ಅಷ್ಟೇ 1.5 ವರ್ಷದ ಮಗುವನ್ನ ನಾಯಿಗಳು ಕೊಂದು ಹಾಕಿದ್ವು. ಈಗ 4 ವರ್ಷದ ಬಾಲಕನ ಮೇಲೆ ಈ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿರೋದು. ಏನು ಕುರ್ಕುರು ತಿಂದಾಗ ಏನಂತ ತಿನ್ನಕ್ಕೆ ಅಂಗಡಿಗೆ ಹೋಗಿರ್ತಾರಲ್ಲ ಸರ್ ಮಕ್ಕಳು, ಹಂಗೆ ಅಂಗಡಿಗೆ ದಿನ ಹೋಗ್ತಿದ್ದ. 2 ರೂಪಾಯಿ ಇಟ್ಕೊಂಡು ಹೋಗ್ಯಾನ. ಅಲ್ಲಿ ಅಂಗಡಿಗೆ ಹೋಗಿಲ್ಲ, ನಾಳೆದಾಗ ಹಿಂಗಾಗ್ಬಿಟ್ಟದೆ ಸರ್. ಸರ್ಕಾರದ ಎಲ್ಲ ಜವಾಬ್ದಾರಿ ಹೇಳ್ತೀನಿ. ನಮ್ಮ ಮಗನಿಗಾದಂಗ ಇನ್ನೊಬ್ಬರಿಗೆ ಆಗಬಾರ್ದಂತ ನಾವು ಇದು ಮಾಡ್ತೀವಿ ಸರ್. ಸರ್ಕಾರ ಏನಾದರೂ ಸಹಾಯ ಮಾಡದೇ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಸರ್. ನಮ್ಮ ಅಭಿವೃದ್ಧಿ ಸರ್. ಅಂದರೆ ಗ್ರಾಮ ಪಂಚಾಯತ್ ನಾಯಿಗಳದ್ದು ಏನು ವ್ಯವಸ್ಥೆ ಇದೆ, ತೆರವು ಮಾಡೋದು ಏನಿಲ್ಲ ಏನಿಲ್ಲ ಸರ್. ಅದ್ರ ಸಲುವಾಗಿ ನಮ್ಗೆ ಅದು ಆಗಂಗ ಬೇರೆಯವ್ರಿಗೆ ಆಗಬಾರ್ದಂತ ನಾವು ಕ್ಲೀನಿಗೂ ಹೇಳ್ತೀವಿ ಸರ್. ಎಲ್ಲ ನಾಯಿದು ಬೀದಿ ನಾಯಿದ ಬಗ್ಗೆ ದ್ಯಾಶ ಆಗಿಬಿಟ್ಟವ ಊರಾಗ. ಎಲ್ಲ ಏನು ಮಾಡಿ ಸರ್ಕಾರ ಈಜಿಗೆ ಮಾಡಬೇಕು ಅಂತ ಏನು ಮಾಡ್ಕೊತೀವಿ. ಹೋಗಿದ್ವಿ ಸರ್. ಏನು ಕುರ್ಕುರು ತಿಂದಾಗ ಏನಂತ ತಿನ್ನಕ್ಕೆ ಅಂಗಡಿಗೆ ಹೋಗಿರ್ತಾರಲ್ಲ ಸರ್ ಮಕ್ಕಳು, ಹಂಗೆ ಅಂಗಡಿಗೆ ದಿನ ಹೋಗ್ತಿದ್ದ. 2 ರೂಪಾಯಿ ಇಟ್ಕೊಂಡು ಹೋಗ್ಯಾನ. ಅಲ್ಲಿ ಅಂಗಡಿಗೆ ಹೋಗಿಲ್ಲ, ನಾಳೆದಾಗ ಹಿಂಗಾಗ್ಬಿಟ್ಟದೆ ಸರ್. ಒಂದು ಮಗು ಮೇಲೆ ಬೀದಿನಾಯಿಗಳ ಹಾವಳಿಯಾಗಿ ಒಂದು ಪ್ರಾಣಾಂತಿಕ ಹಲ್ಲೆ ಆಗಿದೆ. ಅಂದರೆ ಬೀದಿನಾಯಿ ಈ ಸೀಸನಲ್ಲಿ ಒಂದು ರೀತಿ ರೋಗರುಜಿನಗಳಾಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು ಕಾಮನ್ ಆಗಿದೆ. ಬಟ್ ಇದೇ ರೀತಿ ಪರಿಸ್ಥಿತಿ ಆ ಮಗು ಒಬ್ಬಂಟಿಯಾಗಿ ನಾಯಿ ಜೊತೆಗೆ ಹೋರಾಡಿ ಪ್ರಾಣದಿಂದ ಒಬ್ಬನೇ ಅಲ್ಲಿಂದ ಬದುಕೊಂಡು ಬಂದಿದ್ದಾನೆ. ಆಮೇಲೆ ಅವ್ರ ತಂದೆ ಜೊತೆಗೆ ಮನೆ ಹತ್ರ ಬಂದ ಮೇಲೆ ಆ ನಾಯಿ ಬಗ್ಗೆ ವಿವರ, ನಾಯಿ ಇಂಥ ನಾಯಿ ಇತ್ತು, ನಾನು ಹಿಡಿದಿತ್ತು, ನನಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಅಂತ ಹೇಳಿದ್ದೇನೆ. ಅವ್ರ ತಂದೆಯವರು ಹಳೆಯ ಮಲೆಬಾದಿಂದ ನವೋದಯ ಆಸ್ಪತ್ರೆಗೆ ಬರ್ತಕ್ಕೂ ಆರೋಗ್ಯ ಚೆನ್ನಾಗಿದೆ. ನವೋದಯ ಬಂದ ಮೇಲೆ